ಸೊ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೊದಲ ಸಭೆಯಲ್ಲೇ ಕೆಲವೊಂದು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಪಾಸ್ ಅನ್ನೋದು. ಅದ್ರ ಜೊತೆಗೆ ಮುಖ್ಯವಾಗಿ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಇಡೀ ರಾಜ್ಯ ಎಲ್ಲ ಕ್ಷೇತ್ರಗಳಲ್ಲೂ? ಈಗ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಂದು ನಿರ್ಧಾರ. ಯಾಕೆಂದ್ರೆ ಯೂಶಲಿ ಹೆಣ್ಮಕ್ಳು ಸ್ಟೂಡೆಂಟ್ ಗಳಿಗೆ ಫ್ರೀ ಅಂತಂದು ಹುಡುಗರುಗಳಿಗೆ ಕೊಡ್ಲಿಲ್ಲ, ನಾವೇನಪ್ಪ ತಪ್ಪು ಮಾಡಿದ್ವಿ ಅನ್ನುವಂತ ಜನರಲ್ ಪ್ರಶ್ನೆ ಬರ್ತದೆ. ಅಲ್ಲೊಂದು ಕ್ಲಾರಿಫಿಕೇಶನ್ ಇದೆ, ಗಂಡು ಮಕ್ಕಳಿಗೆ ಮನೆಯಿಂದ ಸ್ಕೂಲ್ಗ ಅಥವಾ ಇಡೀ ರಾಜ್ಯದಲ್ಲಿ, ಹೆಣ್ಮಕ್ಳಿಗಾದ್ರೆ ಇಡೀ ರಾಜ್ಯದಲ್ಲಿ ಇದೆ. ಇದು ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೆ ಶಾಲೆದು ಪಾಸ್ ಮೊದಲು ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡೋದು ಈ ತರದೆಲ್ಲ ಇತ್ತು. ಹಾಗೆ ಅವ್ರಿಗೇನು ಒಂದು ಇನ್ಸ್ಟಿಟ್ಯೂಷನ್ ಇಂದ ಎಲ್ಲಿ ಮನೆಯಿಂದ ಮತ್ತೆ ಎಲ್ಲಿಗೆ ಹೋಗುವಂತದ್ದು, ಅದಕ್ಕೆ ವಿದ್ಯಾರ್ಥಿಗಳಿಗೆ ಪಾಸ್ ಗಳನ್ನ ಕೊಡಬೇಕು, ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಇನ್ನೊಂದು ಉದ್ಯೋಗ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳಿಗೆ ನಾವೇ ಅವರನ್ನ ತಯಾರಿ ಮಾಡಿ. ನರೇಂದ್ರ ಮೋದಿ ಅವ್ರದ್ದು ಸ್ಕಿಲ್ ಇಂಡಿಯಾ ಅಂತಂದ್ರು, ಇಲ್ಲಿ ಇರೋರಿಗೆ ಉದ್ಯೋಗ ಇಲ್ಲ, ಅವ್ರು ಯಾವ ತರ ಟ್ರೈನ್ ಅಪ್ ಆದ್ರೂ ಗೊತ್ತಿಲ್ಲ. ಆದ್ರೆ ನಮ್ಮ ಸರ್ಕಾರವೇ ಒಂದು ಇನ್ಸ್ಟಿಟ್ಯೂಷನ್ ರೀತಿ ಯಾವ ಹುಡುಗರಿಗೆ ಯಾವ ರೀತಿಯಾದಂತ ಉದ್ಯೋಗದ ಮೇಲೆ ಅವ್ರಿಗೆ ಆಸಕ್ತಿ ಇದೆ. ಕೆಲವ್ರಿಗೀಗ ಫಿಟರ್ ಜಾಬ್ ಆಗಿರ್ಬೋದು, ಕೆಲವ್ರಿಗೀಗ ಯಾಕೆಂದ್ರೆ ಐಟಿನೇ ಅಲ್ಲ, ಎಲ್ಲಾ ತರದ್ದು ಉದ್ಯೋಗಗಳು ಇವತ್ತಿದೆ. ಕೆಲವು ಉದ್ಯೋಗಗಳು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ನಶಿಸುವಂತಹ ಸನ್ನಿವೇಶದಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಜಾಬ್. ಆಲ್ಸೋ ವಿ ಹ್ಯಾವ್ ಟು ಬಿಲ್ಡ್ ನ್ಯೂ ನವ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ಹೊಸ ಕರಕೌಶಲ್ಯಗಳನ್ನ ಅವರಲ್ಲಿ ತುಂಬಿ ಅವರಿಗೆ ಉದ್ಯೋಗ ಕೊಡಿಸುವಂತ ಕೆಲಸ ರಾಜ್ಯ ಸರ್ಕಾರವೇ ಮಾಡ್ತದೆ ಅನ್ನುವಂತ ವಿಚಾರ. ಇನ್ನು ರಸ್ತೆ ಗುಂಡಿ ಮಾಧ್ಯಮಗಳು ಏನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಂಗಳೂರು, ನಾವು ನಮ್ಮ ನಾಡಿನ ಗೌರವವನ್ನ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಲೋಪಗಳಾದಾಗ ಅದು ವಿಶ್ವ ಮಟ್ಟದಲ್ಲಿ ಪ್ರದರ್ಶನ ಮಾಡುವಂತ ರೀತಿ ಆದ್ರೂ ಸಮೇತ ಹೌದು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನ ಎಚ್ಚರಿಸಿದ್ರ. ಆದ್ರೆ ಇವತ್ತು ಗುಂಡಿ ಮುಚ್ಚಿದ್ಮೇಲೆ ಅದನ್ನು ಎಷ್ಟು ಜನ ತೋರಿಸಿದ್ರು? ಇವತ್ತು ವೈಟ್ ಟ್ಯಾಪಿಂಗ್ ಆಗಿರೋದು ಎಷ್ಟು ಜನ ತೋರಿಸಿದ್ರು? ಇವತ್ತು 300 ಕಿಲೋಮೀಟರ್ ನಾವು ಹೂಳೆತ್ತಿ ಏನು ರಾಜಕಾಲುವೆಗಳದ್ದು ಎಲ್ಲೂ ಉಕ್ಕರಿದಿಲ್ದ ಒಂದು ವ್ಯವಸ್ಥೆ 300 ಕಿಲೋಮೀಟರ್ ಕೆಲವೊಂದ್ ಕಡೆ ಆಗಿಲ್ದಾನೆ ಇರ್ಬೋದು, ಅದನ್ನು ಖಂಡಿತ ಮಾಡ್ತೀವಿ. ಅದನ್ನ ಎಲ್ಲಿ ತೋರಿಸಿದ್ರು? ಇವತ್ತು ಬಿಜೆಪಿ 7,121 ಕೋಟಿ ಲೂಟಿ ಹೊಡೆದ್ರು ಅವ್ರು ಗುಂಡಿ ಮುತ್ತೀವಿ ಅಂತ ಹೇಳಿ. ಇಲ್ಲಿ ನಮ್ಮನ್ನೇನೋ ಟ್ರೋಲ್ ಮಾಡೋದಕ್ಕೆ ಬರ್ತಾರೆ. ಅಲ್ಲೊಂದ್ ಲಕ್ಷ ಹಾಕಿ, ಇಲ್ಲ ರೋಡಿನ ಇವತ್ತಿಗೂ ಡಾಂಬರೀಕರಣ ಕೆಲವೊಂದು ಭಾಗದಲ್ಲಿ ಆಗ್ತಾ ಇದೆ. ನಿಮ್ಮ ಏರಿಯಾದಲ್ಲೇ ನೋಡ್ತಾ ಹೋಗಿ ಎಲ್ಲಾದ್ರೂ ಗುಂಡಿ ಕಾಣ್ತದೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಆದ್ರೂ ಮೇನ್ ರೋಡ್ ಅಷ್ಟೇ ಅಲ್ಲ, ಒಳಗಿನ ರಸ್ತೆಗಳು ಸಮೇತ ಗುಂಡಿ ಇರಬಾರ್ದು. ಗುಂಡಿ ಮುಕ್ತ ಬೆಂಗಳೂರು ಅನ್ನೋ ಪಣವನ್ನ ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ದಾರೆ. ನನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಖಂಡಿತ ಅವ್ರು ಏನ್ ನುಡಿದಿದ್ದಾರೆ ಅದನ್ನ ಮಾಡುವಂತದ್ದು. ಇನ್ನೊಂದು ಭಾರತ್ ಜೋಡೋ ಯುವಕರ ಸಂಘ ಅನ್ನುವಂತ ಒಂದು ವಿಶೇಷ ಪರಿಕಲ್ಪನೆ. ಅಂದ್ರೆ ಒಂದ್ ಕಡೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಇರ್ಬೋದು, ಅಥವಾ ಅವನಿಗೆ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇಲ್ದೇನೆ ಬೇರೆದ್ರ ಮೇಲೆ ಮನೋರಂಜನೆ ಅಥವಾ ಕ್ರೀಡೆ ಅಥವಾ ಇನ್ಯಾವುದೋ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇರ್ಬೋದು, ಸಾಂಸ್ಕೃತಿಕ ಕಲೆ ಈ ರೀತಿ. ಅವರಿಗೂ ಪ್ರತಿ ಪಂಚಾಯತಿಗೆ 10 ಲಕ್ಷ ಕೊಡುವಂತ ವಿನೂತನ, ದೇಶದಲ್ಲೇ ಪ್ರಥಮ ಬಾರಿಗೆ ನೆಹರು ಯುವ 10 ಲಕ್ಷ ಒಂದು ಪಂಚಾಯತಿಗೆ 10 ಲಕ್ಷ, 10,000 ಪಂಚಾಯತಿ ಒಟ್ಟು ಏನು ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಲ್ಲಿ ವ್ಯಾಪ್ತಿಯನ್ನು ಸೇರಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯನ್ನು ಸೇರಿ 10 ಲಕ್ಷ ರೂಪಾಯಿ ಪ್ರತಿಯೊಂದು ಪಂಚಾಯತಿಗೆ ಕೊಡುವಂತ ನಿರ್ಧಾರ. ಯಾಕಂದ್ರೆ ನೆಹರು ಯುವ ಕೇಂದ್ರ ಇದೆ ರಾಷ್ಟ್ರ ಮಟ್ಟದಲ್ಲಿ, ಬಟ್ ಅದರಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಎಷ್ಟಾಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೇಕಾಗುತ್ತೆ ಇವತ್ತಿನ ಕೇಂದ್ರ ಸರ್ಕಾರಗಳಲ್ಲಿ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಖಂಡಿತವಾಗ್ಲೂ ಅದು ಆಗ್ತಾ ಇತ್ತು ಕಾರ್ಯಕ್ರಮಗಳು. ಆದ್ರೆ ಈ ಒಂದು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಭಾರತ್ ಜೋಡೋ ಅನ್ನುವಂತ ಹೆಸರಲ್ಲಿ ಭಾರತವನ್ನು ಒಗ್ಗೂಡಿಸೋದು, ಕಲೆ, ಸಂಸ್ಕೃತಿ, ವಿಚಾರಧಾರೆಗಳಲ್ಲಿ ಒಟ್ಟು ಮಾಡುವುದಕ್ಕೋಸ್ಕರ ವಿನೂತನವಾದಂತ ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ತಗೊಂಡಿದ್ದಾರೆ ಸರ್.